ಆದಿಶಂಕರಾಚಾರ್ಯರು ಮಧುರೈ ಮೀನಾಕ್ಷಿಯನ್ನು ಶ್ರೀಚಕ್ರದಲ್ಲಿ ಬಂಧಿಸಿದ ರೋಚಕ ಕಥೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಹಿಂದೆ ಮಧುರೈನ ನಿವಾಸಿಗಳು ಭಯಭೀತರಾಗಿ ಬದುಕುತ್ತಿದ್ದರು. ಸೂರ್ಯಾಸ್ತವಾಗುವ ಮುನ್ನವೇ ಬಂದು ಮನೆ ಸೇರುತ್ತಿದ್ದರು. ಕತ್ತಲಾದರೆ ಸಾಕು ಮನೆಯ ಹೊಸ್ತಿಲು ದಾಟುತ್ತಿರಲಿಲ್ಲ. ಎಂತಹ ಮುಖ್ಯ ಕೆಲಸವಿದ್ದರೂ ಊರಿನ ಹೊರವಲಯದ ಆ ದೇವಸ್ಥಾನದ ಹತ್ತಿರವಂತೂ ಕಣ್ಣು ಸಹ ತಿರುಗಿಸುತ್ತಿರಲಿಲ್ಲ. ಈ ವಿಷಯ ಮಧುರೈನ ಪಾಂಡ್ಯನ್ ರಾಜನಿಗೂ ದೊಡ್ಡ ತಲೆನೋವಾಗಿತ್ತು. ತುಂಬ ಚಿಂತಿತನಾಗಿದ್ದ. ಮಧುರೈ ಅಂದಿನ ಕಾಲಕ್ಕೆ ಪ್ರಪಂಚದ ದೊಡ್ಡ ಹಾಗೂ ಮುಂದುವರಿದ ಪಟ್ಟಣವಾಗಿತ್ತು. ಇಂತಹ ನಗರ ರಾತ್ರಿ ವೇಳೆಯಲ್ಲಿ ಸ್ಮಶಾನ ಮೌನ ಆವರಿಸಿ ಭಯಾನಕತೆಯಿಂದ ಕೂಡುತ್ತಿತ್ತು. ಅದೆಷ್ಟೇ ಕಷ್ಟವಾದರೂ, ಅದೆಷ್ಟೇ ಖರ್ಚು ಆದರೂ, ತನ್ನ ಅರಮನೆಯ ಆಸ್ತಿಪಾಸ್ತಿ ಹೋದರೂ ನಷ್ಟವಿಲ್ಲ. ತನ್ನ ಸಂಸ್ಥಾನದ ರಾಜಧಾನಿಯನ್ನು, ಪ್ರಜೆಗಳನ್ನು ಪ್ರಾಣಕ್ಕೆ ಪ್ರಾಣವಿಟ್ಟು ಕಾಪಾಡುವ ಹಾಗೆ ಸಂಕಲ್ಪ ಮಾಡಿದ್ದ. ಅಸಲಿಗೆ ಅಲ್ಲಿಯ ಸಮಸ್ಯೆ ಏನೆಂದರೆ, ಬೆಳಗಿನವರೆಗೂ ಸಾತ್ವಿಕ ರೂಪದಲ್ಲಿ ಇರುವ ಈ ದೇವಿ ಸೂರ್ಯಾಸ್ತದ ನಂತರ ಮೂರ್ತಿಯ ರೂಪದಲ್ಲಿ ತಾಮಸಿಕ ಬದಲಾವಣೆ ಪಡೆದುಕೊಂಡು ಪ್ರತಿದಿನ ಒಂದೊಂದು ನರಬಲಿ ಕೇಳುತ್ತಿತ್ತು. ಇದರಿಂದ ಅಲ್ಲಿ ನೇಮಕ ಮಾಡಿದ ಅರ್ಚಕರೆಲ್ಲ ಕೆಲಸ ಬಿಟ್ಟು ಹೋಗುವ ಪರಿಸ್ಥಿತಿ. ಒಂದು ದಿನ ಪೂಜೆ ನಡೆಯದಿದ್ದರೆ ರಾಜ್ಯಕ್ಕೆ ಅನಿಷ್ಟ ಸಂಕೇತ. ಇದೆಲ್ಲ ತಲೆನೋವಿನಲ್ಲಿ ಪಾಂಡ್ಯನ್ ರಾಜ ದೇಶದ ನಾನಾ ಕಡೆಯ ಸಿದ್ಧ ಯೋಗಿ ತಾಂತ್ರಿಕನೆಲ್ಲ ಕರೆಸಿ ಅಷ್ಟಮಂಗಳ ಪ್ರಶ್ನೆಯೆಲ್ಲ ಹಾಕಿಸಿ ಕೊನೆಗೇನೂ ಪರಿಹಾರ ಸಿಗದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಿರಬೇಕಾದರೆ ಮಧುರೈಗೆ ಶಂಕರಾಚಾರ್ಯರ ಆಗಮನವಾಗುತ್ತದೆ. ಹಾಗಿನ್ನು ಬಾಲ್ಯಾವಸ್ಥೆಯಿಂದ ಮೆಲ್ಲನೆ ಯೌವನಾವಸ್ಥೆಗೆ ಕರಡುತ್ತಿದ್ದರು ಶಂಕರಾಚಾರ್ಯರು. ಅದಾಗಲೇ ತಮ್ಮ ತಪೋಶಕ್ತಿಯಿಂದ ತುಂಬ ಸಾಧನೆ ಮಾಡಿದ್ದರು. ತಮ್ಮ ದಿವ್ಯ ದೃಷ್ಟಿಯಿಂದ ಸರ್ವವನ್ನು ಅರಿತಂತಹ ಶ್ರೀಗಳು ಸೀದಾ ತೆರಳಿದ್ದು ರಾಜನ ಅರಮನೆಗೆ. ಇತ್ತ ರಾಜ ಶ್ರೀಗಳಿಗೆ ಘನವಾಗಿ ಸ್ವಾಗತ ಮಾಡುತ್ತಾನೆ. ಮುಂಚೆಯೇ ಶ್ರೀಗಳ ಶಕ್ತಿ ಅರಿತಂತಹ ರಾಜ ತನ್ನ ನೋವನ್ನೆಲ್ಲ ಹೇಳಿಕೊಳ್ಳುತ್ತಾನೆ. ಆಗ ಶಂಕರರು ಹೇಳುತ್ತಾರೆ, ರಾಜನ್, ಇಂದು ರಾತ್ರಿ ನಾನು ಆ ಸ್ಥಳಕ್ಕೆ ತೆರಳುವೆ, ಅಲ್ಲಿಯೇ ಇರುವೆ ಎಂದಾಗ ರಾಜನಿಗೆ ಮತ್ತಷ್ಟು ಭಯ. ಇವರಿಗೆ ಮತ್ತೇನಾದರೂ ಅಲ್ಲಿ ನಡೆಯಬಾರದು ನಡೆದರೆ ಅದು ತನಗೆ ಜನ್ಮ ಜನ್ಮದಲ್ಲೂ ಶಾಪವಾಗಿ ಬಿಡದೆ ಕಾಡುತ್ತದೆ. ಈ ಸಮಸ್ಯೆಯ ಜೊತೆಗೆ ಇದೊಂದು ಸಮಸ್ಯೆ ಎಂದು ಮನಸ್ಸಿನಲ್ಲಿ ಆಲೋಚಿಸುತ್ತಾ ಒಲ್ಲದ ಮನಸ್ಸಿನಿಂದ ಅನಿವಾರ್ಯವಾಗಿ ಒಪ್ಪಿಕೊಳ್ಳುತ್ತಾರೆ. ಇತ್ತ ಶಂಕರರು ತಮ್ಮ ಶಿಷ್ಯ ವರ್ಗದ ಜೊತೆ ಊರಾಚೆ ಇರುವ ದೇವಾಲಯದ ಬಳಿ ತೆರಳುತ್ತಾರೆ. ದೇವಾಲಯ ತಲುಪಿದ ನಂತರ ಶಿಷ್ಯರಿಗೆ, ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಇಲ್ಲಿಯೇ ಇರಿ, ನಾ ಮಾತ್ರ ದೇವಾಲಯದ ಒಳಗೆ ಪ್ರವೇಶಿಸುವೆ. ಅದೇನೇ ಭಯಂಕರವಾದ ಶಬ್ದ ಬಂದರೂ ತಾವುಗಳು ಯಾರು ಒಳಗೆ ಬರುವ ಹಾಗಿಲ್ಲ, ಇದು ನನ್ನ ಆಜ್ಞೆ ಅಂತ ಹೇಳಿ ದೇವಾಲಯದ ಒಳಗೆ ಪ್ರವೇಶಿಸುತ್ತಾರೆ. ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಗರ್ಭಗುಡಿ ಪ್ರವೇಶಿಸುತ್ತಾರೆ. ದೇವಿಯ ಸುಂದರ ಮೂರ್ತಿಯನ್ನು ನೋಡಿ ಶಂಕರರು ಮಂತ್ರಮುಗ್ಧರಾಗಿ ಬಿಡುತ್ತಾರೆ. ದೇವಿಯ ಎದುರುಗಡೆಯೇ ಪದ್ಮಾಸನ ಭಂಗಿಯಲ್ಲಿ ಕುಳಿತು ಧ್ಯಾನಸ್ಥರಾಗಿ ಬಿಡುತ್ತಾರೆ. ದೇವಿ ಅದಾಗಲೇ ಮೆಲ್ಲನೆ ಸಾತ್ವಿಕದಿಂದ ತಾಮಸಿಕ ರೂಪಕ್ಕೆ ತಿರುಗುತ್ತಿದ್ದ ಮೀನಾಕ್ಷಿ ಉಗ್ರ ರೂಪ ತಾಳುತ್ತಾ ಗರ್ಜನೆಯಲ್ಲಿ ಮುಳುಗುತ್ತಾ ಬಲಿಗಾಗಿ ಅಪಹಪಿಸುತ್ತಾ ಘೋರ ರೂಪಕ್ಕೆ ಮೆಲ್ಲನೆ ಬದಲಾಗಿ ಶಿಲೆ ಹೋಗಿ ಸಾಕ್ಷಾತ್ ಭದ್ರಕಾಳಿಯಾಗಿ ಶಂಕರರ ಮುಂದೆ ಪ್ರತ್ಯಕ್ಷವಾಗುತ್ತಾಳೆ. ಇತ್ತ ಶ್ರೀಗಳು ದೇವಿಯನ್ನು ಸ್ತೋತ್ರ ಮಾಡುತ್ತಲೇ ಇದ್ದರು. ದೇವಿ ಶಂಕರರನ್ನು ಗಮನಿಸುತ್ತಾ, ನನ್ನ ಹೆಸರು ಕೇಳಿದರೇನೆ ಬೆದರುವ ಜನರ ಮಧ್ಯೆ ಯಕಶ್ಚಿತ್ ಒಬ್ಬ ಹುಡುಗ ಯಾವುದೇ ಭಯವಿಲ್ಲದೆ ಅದು ಈ ಸಮಯದಲ್ಲಿ ನನ್ನ ಸ್ಥಳದಲ್ಲಿ ನನ್ನ ಮುಂದೆಯೇ ಎದೆಯುಬ್ಬಿಸಿ ಸೀದಾ ನನ್ನ ಗರ್ಭಗುಡಿಯಲ್ಲೇ ಕುಳಿತುಕೊಂಡಿದ್ದಾನಲ್ಲ ಎಂಬುವ ಆಶ್ಚರ್ಯ. ದೇವಿ ತನ್ನ ಒರಟು ಧ್ವನಿಯಲ್ಲಿ, ಎಲೈ ಬಾಲಕ, ಯಾರು ನೀನು, ಇಲ್ಲೇನು ಮಾಡುತ್ತಿರುವೆ? ನಾನು ಸಂಚಾರಕ್ಕೆ ಹೋಗುವ ಸಮಯವಿದು, ನನಗೆ ತೀರದ ಹಸಿವು ಬೇರೆ, ಸಂಹಾರ ಬಲಿಗಾಗಿ ಹೊರಟಿರುವಾಗ ಹೀಗೆ ಅಡ್ಡ ಕುಳಿತಿರುವೆಯಲ್ಲ, ಇಂದು ನನ್ನ ಹಸಿವಿಗೆ ನೀನೇ ಬಲಿ ಅನ್ನಿಸುತ್ತೆ ಎಂದಾಗ ಆಗ ಶಂಕರರು ಮೆಲ್ಲನೆ ಕಣ್ಣು ಬಿಡುತ್ತಾರೆ.
ಸರ್ವಾಲಂಕೃತ ಭೂಷಣೆಯಾದ ತ್ರಿಲೋಕ ಸುಂದರಿಯಾದ ಮಹಾಕಾಳಿ ಉಗ್ರ ರೂಪವನ್ನು ಸಾಕ್ಷಾತ್ ಕಂಡು ಶಂಕರರಿಗೆ ಒಂದಿಷ್ಟು ಭಯವಿಲ್ಲದೆ ದೇವಿಯನ್ನು ಭಕ್ತಿ ಭಾವದಿಂದ ನೋಡುತ್ತಾ ಮೈಮರೆತಿರುತ್ತಾರೆ. ಇತ್ತ ದೇವಿಯೂ ಸಹ ಶಂಕರರ ತೇಜೋಮಯವಾದ ಅಪ್ರತಿಮ ಮಹಾವರ್ಜಸ್ಸು ಹೊಂದಿರುವ ಮಹಾಬ್ರಹ್ಮಚಾರಿ ಶಂಕರರ ತೀಕ್ಷ್ಣವಾದ ಕಣ್ಣನ್ನು ನೋಡುತ್ತಾ ಇದ್ದಳು. ಆಗ ಶಂಕರರು ಸೌಂದರ್ಯ ಲಹರಿ ಪಠನೆ ಮಾಡುತ್ತಿದ್ದರು. ಈ ಸೌಂದರ್ಯ ಲಹರಿಯ ಸ್ತೋತ್ರ ಪ್ರತಿಯೊಂದು ಶ್ಲೋಕವು ಪದಗಳು ದೇವಿಯ ರೂಪ, ಲಾವಣ್ಯ, ಸರ್ವಾಂಗಗಳ ವರ್ಣನೆಯ ಪದ್ಯವಾಗಿರುತ್ತದೆ. ಅದನ್ನು ತನ್ನ ಶ್ರವಣದಲ್ಲಿ ಆಲಿಸುತ್ತಾ ದೇವಿಯು ಸಹ ಮೆಲ್ಲನೆ ಮೈಮರೆತವಳಂತೆ ಆಗಿರುತ್ತಾಳೆ. ಯಾಕಂದರೆ ಶಂಕರರ ಧ್ವನಿಯಲ್ಲಿ ಮೈಮರೆಸುವ ತರಂಗಗಳಿದ್ದವು. ಮುಖದಲ್ಲಿ ತೀರ ಮುಗ್ಧತೆ ತುಂಬಿ ತುಳುಕುತ್ತಿತ್ತು. ಇತ್ತ ಶಂಕರರು ಶ್ರೀಚಕ್ರದ ಶಕ್ತಿಪೀಠದ ಮಹಿಮೆನೇ ಅಲ್ಲ, ಸ್ತೋತ್ರದ ರೂಪದಲ್ಲಿ ಪಾರಾಯಣ ಮಾಡುತ್ತಿದ್ದರು. ಇದನ್ನೆಲ್ಲ ದೇವಿ ಆನಂದದಿಂದ ಆಲಿಸತೊಡಗಿದಳು. ಉಗ್ರ ಧ್ವನಿ ಹೋಗಿ ಮೃದು ಧ್ವನಿಯಾಯಿತು. ಎಲೈ ಹೋಗಿ ಮಗು ಕಂದ ಎನ್ನುವ ಪದ ಅವಳಿಗೆ ಗೊತ್ತಿಲ್ಲದೆ ಅವಳ ಅದರಿಂದ ಬರುತ್ತಿದ್ದವು. ಅಷ್ಟೊತ್ತು ದೇವಿಯನ್ನು ತಮ್ಮ ಮಂತ್ರಶಕ್ತಿಯಿಂದ ಪ್ರೀತಿಯಲ್ಲಿ ಭಕ್ತಿಯಲ್ಲಿ ಕಟ್ಟಿಹಾಕಿದ್ದರು. ಆ ಕಡೆ ದೂರದಲ್ಲಿ ಎಲ್ಲೋ ಶ್ರೀಗಳ ಕಿವಿಗೆ ಕ್ಷುದ್ರ ಬೀಜಾಕ್ಷಗಳ ಮಂತ್ರ ಸಹ ಕೇಳಿಸುತ್ತಿತ್ತು. ದೇವಿಯ ದೃಷ್ಟಿಯನ್ನು ಸೆಳೆಯಲು, ಅವಳ ಶಕ್ತಿಯನ್ನು ದುರುಪಯೋಗ ಪಡೆಯಲು ನಿರಂತರ ಪ್ರಯತ್ನಿಸುತ್ತಿದ್ದರು ಕ್ಷುದ್ರ ಆರಾಧಕರು. ಇತ್ತ ಅದನ್ನೆಲ್ಲ ತಿರುವು ಮುರುವು ಮಾಡಲು ಶಂಕರರು ಪಣ ತೊಟ್ಟು ಬಂದಿದ್ದರು. ಅವಳು ಸ್ವಲ್ಪ ಉಗ್ರವಾಗುತ್ತಾ ಮತ್ತೆ ಸ್ವಲ್ಪ ಸೌಮ್ಯವಾಗುತ್ತಿದ್ದಳು. ಭಕ್ತಿ ಹಾಗೂ ಕ್ಷುದ್ರ ಮಂತ್ರಗಳ ನಡುವೆ ಇತ್ತ ಮಾತೆ ಶಂಕರರ ಭಕ್ತಿಯ ಕಡೆ ಸಂಪೂರ್ಣವಾಗಿ ವಾಲಿದ್ದಳು. ಮಗು, ಇಂದಿನ ನನ್ನ ಸಂಹಾರ ಕಾರ್ಯ ನಿನ್ನಿಂದ ನಿಂತು ಹೋಯಿತು. ಆದರೂ ಅಡ್ಡಿಯಿಲ್ಲ. ನಿನ್ನ ಭಕ್ತಿಗೆ ಪರವಶಳಾಗಿರುವೆ. ಅದೇನು ಮೋಡಿ ಮಾಡಿರುವೆ. ನನ್ನನ್ನೇ ಕೇಳು ಮಗು, ನಿನಗೇನು ಬರಬೇಕು ಅದೇನೇ ಆಗಿರಲಿ ಸಂತೋಷದಿಂದ ಕೊಡುವೆ ಎಂದಾಗ ಶಂಕರರು ತಟ್ಟನೆ, ಮಾತೆ ನಿನ್ನೊಂದಿಗೆ ನಾನು ಪಗಡೆಯಾಟವಾಡಬೇಕು ಎಂದಾಗ ದೇವಿ ಮುಗುಳು ನಕ್ಕಳು. ಅದು ಶಂಕರರ ಕೋರಿಕೆಯಾಗಿತ್ತು. ಅವಳು ವರ ಸಹ ಕೊಟ್ಟಳು. ಅವಳಿಗೊಂದು ಗರ್ವವಿತ್ತು. ತನ್ನ ಗಂಡನ ಜೊತೆನೆ ಪಗಡೆಯಾಟ ಆಡಿ ಎಂದಿಗೂ ಸೋತಿರದ ಗರ್ವವಿತ್ತು. ಆದರೂ ಈ ಹುಡುಗನ ಜೊತೆಯಾಡಿ ಸೋತರೆ ಮುಜುಗರಕ್ಕೆ ಈಡಾಗಬೇಕಲ್ಲ ಎನ್ನುವ ಹಾಗೆ ಅವಳ ಮನಸ್ಸಿನಲ್ಲಿ ಮೂಡಿತ್ತು. ಪಕ್ಕದಲ್ಲೇ ಇದ್ದ ತನ್ನ ಗಂಡ ಸುಂದರೇಶ್ವರನನ್ನು ತಾನು ಸೋಲದಂತೆ ಕಾಯಿ ಎಂದು ಪ್ರಾರ್ಥಿಸಿದಳು. ಇತ್ತ ಶಂಕರರು ತಾವು ಸೋಲದಂತೆ ಕಾಯಿ ಎಂದು ಅವಳನ್ನೇ ಪ್ರಾರ್ಥಿಸಿದರು. ಶಂಕರರ ಆಶಯದಂತೆ ಸಂಕಲ್ಪದಂತೆ ದೇವಿಯನ್ನು ಪಗಡೆ ಆಟದ ನೆಪದಲ್ಲಿ ದೇವಿಯನ್ನು ಶ್ರೀಚಕ್ರ ಮಧ್ಯಭಾಗದಲ್ಲಿ ಪ್ರತಿಷ್ಠಾಪಿಸಿ ಅವಳಲ್ಲಿ ಅಡಗಿದ್ದ ಉಗ್ರವಾದ ಕ್ರೂರತೆಯನ್ನು ತೆಗೆದು ಮಂಗಳಪ್ರದವಾದ ಶ್ರೀಚಕ್ರದಲ್ಲಿ ಅವಳನ್ನು ಇರಿಸಿ ಸರ್ವ ಜನರಿಗೂ ಅವಳ ದರ್ಶನ ಅನುಗ್ರಹವಾಗುವಂತೆ ಮಾಡುವುದು ಶ್ರೀ ಶಂಕರಾಚಾರ್ಯರ ಆಶಯವಾಗಿತ್ತು. ಹೀಗೆ ಮೀನಾಕ್ಷಿ ಮತ್ತು ಶಂಕರರ ನಡುವೆ ಆಟ ಪ್ರಾರಂಭವಾಗಿಯೇ ಬಿಟ್ಟಿತು. ಸ್ನೇಹಿತರೆ, ಕೊನೆಗೆ ಈ ಪಗಡೆ ಆಟ ಏನಾಯಿತು? ಶಂಕರಾಚಾರ್ಯರು ನಿಜವಾಗಲೂ ತಾಯಿ ಮೀನಾಕ್ಷಿಯನ್ನು ಪಗಡೆ ಆಟದಲ್ಲಿ ಸೋಲಿಸುತ್ತಾರೆಯೇ? ಶ್ರೀಚಕ್ರದಲ್ಲಿ ಅವರನ್ನು ಬಂಧಿಸುತ್ತಾರೆಯೇ? ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.